ಉಡುಪಿಯ ಪ್ರವಾಸಿ ತಾಣಗಳಲ್ಲಿ ಜನವೋ ಜನ. ಶ್ರೀಕೃಷ್ಣ ಮಠದಲ್ಲಿ ದರ್ಶನ, ಮಲ್ಪೆ ಬೀಚ್ನಲ್ಲಿ ಮಸ್ತಿ. ಸೇಂಟ್ ಮೇರಿಸ್ ದ್ವೀಪದಲ್ಲಿ ಬೋಟ್ ಇಲ್ಲದೆ ನಿರಾಸೆ. ಸೆಪ್ಟೆಂಬರ್ 15ರವರೆಗೆ ಬೋಟ್ ಸಂಚಾರ ನಿರ್ಬಂಧ. ಉಡುಪಿ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಇದೀಗ ಜನಸಾಗರವೇ ಕಾಣಿಸುತ್ತಿದೆ. ಬೇಸಿಗೆ ರಜೆ ಹಿನ್ನೆಲೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳು ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಸಾವಿರಾರು ಪ್ರವಾಸಿಗರು ಉಡುಪಿಗೆ ಆಗಮಿಸುತ್ತಿದ್ದಾರೆ. ಶ್ರೀಕೃಷ್ಣ ಮಠದಲ್ಲಿ ದೇವರ ದರ್ಶನ ಪಡೆದ ಬಳಿಕ ಮಲ್ಪೆ ಬೀಚ್ಗೆ ಭೇಟಿ ನೀಡುವುದು ಬಹುತೇಕ ಪ್ರವಾಸಿಗರ ಸಾಮಾನ್ಯ ಆಯ್ಕೆಯಾಗಿದೆ. ಮಲ್ಪೆ ಬೀಚ್ನಲ್ಲಿ ಸಮುದ್ರ ವೀಕ್ಷಣೆ, ಜಲ ಸಾಹಸ ಕ್ರೀಡೆಗಳು, ಬೋಟ್ ರೈಡ್ ಸೇರಿದಂತೆ ಹಲವು ಮನರಂಜನಾ ಚಟುವಟಿಕೆಗಳಿವೆ. ಇದರ ಮಧ್ಯೆ ಪ್ರವಾಸಿಗರನ್ನ ಹೆಚ್ಚು ಆಕರ್ಷಿಸುವ ತಾಣವಂದ್ರೆ ಸೇಂಟ್ ಮೇರಿಸ್ ದ್ವೀಪ. ಪ್ರಕೃತಿಯ ಅದ್ಭುತ ಶಿಲಾರಚನೆ ಹಾಗೂ ಸಮುದ್ರ ಸೌಹಾರ್ದತೆಯಿಂದ ಪ್ರಸಿದ್ಧಿ ಪಡೆದಿರುವ ಈ ದ್ವೀಪಕ್ಕೆ ಪ್ರತಿದಿನ ಸಾವಿರಾರು ಮಂದಿ ಭೇಟಿ ನೀಡ್ತಿದ್ರು. ಸಾವಿರಾರು ಜನ ಕಿಕ್ಕಿರಿದು ತುಂಬಿರುತ್ತಿದ್ದ ಸೇಂಟ್ ಮೇರಿಸ್ ದ್ವೀಪಕ್ಕೆ ಹೋಗುವ ಬೋಟ್ ಸಂಚಾರ ಸಂಪೂರ್ಣ ಬಂದ್ ಆಗಿದೆ. ಮಳೆಗಾಲ ಸಮೀಪಿಸುತ್ತಿರುವ ಹಿನ್ನೆಲೆಯಲ್ಲಿ ಸಮುದ್ರದ ಅಲೆಗಳ ತೀವ್ರತೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ಜಿಲ್ಲಾಡಳಿತ ಮೇ 16ರಿಂದ ಸೆಪ್ಟೆಂಬರ್ 15ರವರೆಗೆ ಬೋಟ್ ಸಂಚಾರಕ್ಕೆ ನಿರ್ಬಂಧ ವಿಧಿಸಿದೆ. ಹಾರ್ಬರ್ ಕ್ರಾಫ್ಟ್ ನಿಯಮ 1963ರ ಅನ್ವಯ ಪ್ರತಿ ವರ್ಷ ಈ ಅವಧಿಯನ್ನ ಪ್ರತಿಕೂಲ ಋತು ಎಂದು ಘೋಷಿಸಲಾಗುತ್ತದೆ. ಸಮುದ್ರದಲ್ಲಿ ಸುರಕ್ಷತಾ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇರುವುದರಿಂದ ಪ್ರವಾಸಿಗರ ಹಿತದೃಷ್ಟಿಯಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಆದರೆ ದ್ವೀಪ ವೀಕ್ಷಣೆಯ ನಿರೀಕ್ಷೆಯಲ್ಲಿ ಮಲ್ಪೆಗೆ ಬಂದಿದ್ದ ಅನೇಕ ಪ್ರವಾಸಿಗರು ನಿರಾಸೆಯಿಂದ ಹಿಂದಿರುಗುತ್ತಿದ್ದಾರೆ. ಆಕ್ಚುಲಿ ತುಂಬಾ ನಿರಾಸೆನೇ ಸರ್. ಇವತ್ತು ನಮಗೆ ಲ್ಯಾಂಡ್ ಆಗಬೇಕಾಯಿತು, ಲ್ಯಾಂಡಿಗೆ ಆಪ್ಷನ್ ಇಲ್ಲ ಅಂತ ಹೇಳಿದ್ದಾರೆ. ಇದು ಲಾಸ್ಟ್ ಅಂತ ಹೇಳಿದ್ದಾರೆ. ಸೊ ಇದರಲ್ಲೇ ಖುಷಿ ಪಡಬೇಕು ಅನ್ನೋದೊಂದು ಓಕೆ. ಬಟ್ ಇದ್ರ ನೆಕ್ಸ್ಟು ಬರೋರಿಗೆ ಮುನ್ಸೂಚನೆ ಕೊಡ್ತಾರೆ, ತುಂಬ ಒಳ್ಳೆಯದೇ. ಬಟ್ ಇದೆಲ್ಲ ನಮ್ಮ ಅದೃಷ್ಟ ಅನ್ಕೊತೀನಿ, ಇದೇ ಕೊನೆ ಬೋಟು ಅಂತ ಹೇಳಿದ್ರು. ಹಾಗಾಗಿ ಇದೊಂದು ಆಪ್ಷನ್, ಇದು ಒಂದು ಎಂಜಾಯ್ ಮಾಡಿ ಹೋಗೋಣ ಅಂತೇಳಿ ಬಂದಿದ್ದೀವಿ. ತುಂಬ ಖುಷಿ ಆಯಿತು ನಮ್ಗೆ ನೋಡಿ. ಅಂದರೆ ಏನಪ್ಪ ಅಂದರೆ ಅದೇ ಮುಂದೆ ಬರೋರಿಗೆ ಒಂದು ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ. ಅದು ಇವಾಗ 3-4 ಮಂತ್ ಆದಮೇಲೆ ನೆಕ್ಸ್ಟ್ ಬರೋರು ಪ್ಲ್ಯಾನ್ ಮಾಡಿ. ತುಂಬ ಚೆನ್ನಾಗಿದೆ ಪ್ಲೇಸು. ಮಧ್ಯದಲ್ಲಿ ಒಂದು ಸ್ವಲ್ಪ ಭಯ ಅನಿಸುತ್ತೆ, ಲಾಸ್ಟಿಗೆ ಓಕೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಸೇಂಟ್ ಮೇರಿಸ್ ದ್ವೀಪ ವೀಕ್ಷಣೆಗೆ ಬಂದಿರುವ ಪ್ರವಾಸಿಗರಿಗೆ ಇದೀಗ ನಿರಾಸೆ ಎದುರಾಗಿದೆ. ಸುರಕ್ಷತಾ ದೃಷ್ಟಿಯಿಂದ ಜಿಲ್ಲಾಡಳಿತ ಬೋಟ್ ಸಂಚಾರಕ್ಕೆ ತಾತ್ಕಾಲಿಕ ನಿರ್ಬಂಧ ವಿಧಿಸಿದೆ. ಮೇ 17ರಿಂದ ಸೆಪ್ಟೆಂಬರ್ 15ರವರೆಗೆ ಯಾವುದೇ ಬೋಟ್ಗಳು ದ್ವೀಪದತ್ತ ಸಂಚರಿಸಲ್ಲ. ಇದರಿಂದ ಪ್ರವಾಸಿಗರು ಮಾತ್ರವಲ್ಲ, ಬೋಟ್ ಉದ್ಯಮವು ಸಂಕಷ್ಟಕ್ಕೆ ಸಿಲುಕಿದೆ. ಒಂದ್ ಕಡೆ ಪ್ರವಾಸಿಗರ ಸುರಕ್ಷತೆ ಗಮನದಲ್ಲಿಟ್ಕೊಂಡು ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿದ್ರೆ, ಇನ್ನೊಂದು ಕಡೆ ಈ ನಿರ್ಬಂಧ ಬೋಟ್ ಮಾಲೀಕರಿಗೆ ದೊಡ್ಡ ಆರ್ಥಿಕ ಹೊಡೆತವಾಗಿ ಪರಿಣಮಿಸಿದೆ. ಬೇಸಿಗೆ ರಜೆಯ ಅವಧಿಯಲ್ಲಿ ನಿರ್ಬಂಧ ಜಾರಿಯಾಗಿರುವುದರಿಂದ ಪ್ರತಿದಿನ ಸಾವಿರಾರು ಪ್ರವಾಸಿಗರನ್ನ ದ್ವೀಪಕ್ಕೆ ಕರೆದೊಯ್ಯುತ್ತಿದ್ದ ಬೋಟ್ ಸೇವೆ ಸಂಪೂರ್ಣ ಸ್ಥಗಿತಗೊಂಡಿದೆ. ಇದರಿಂದ ಬೋಟ್ ಮಾಲೀಕರು, ಸಿಬ್ಬಂದಿ ಹಾಗೂ ಪ್ರವಾಸೋದ್ಯಮಕ್ಕೆ ಅವಲಂಬಿತವಾಗಿರುವ ಹಲವರ ಜೀವನೋಪಾಯದ ಮೇಲೆ ಪರಿಣಾಮ ಬಿದ್ದಿದೆ. ಒಟ್ಟಾರೆ ಮಳೆಗಾಲದ ಸಂದರ್ಭದಲ್ಲಿ ಸಂಭವಿಸಬಹುದಾದ ಅಪಾಯಗಳನ್ನ ತಪ್ಪಿಸಲು ಜಿಲ್ಲಾಡಳಿತ ಕೈಗೊಂಡಿರುವ ಕ್ರಮ ಅನಿವಾರ್ಯವಾಗಿದ್ರು, ಬೇಸಿಗೆ ರಜೆಯಲ್ಲಿ ಸೇಂಟ್ ಮೇರಿಸ್ ದ್ವೀಪ ವೀಕ್ಷಣೆಗೆ ಬಂದಿದ್ದ ಆಚರಣೆಗೆ ಇದು ನಿರಾಸೆ ತಂದಿದೆ. ಮತ್ತೊಂದೆಡೆ 4 ತಿಂಗಳ ಕಾಲ ಬೋಟ್ ಸೇವೆ ಸ್ಥಗಿತಗೊಂಡಿದ್ರಿಂದ ಪ್ರವಾಸೋದ್ಯಮ ಹಾಗೂ ಬೋಟ್ ಉದ್ಯಮದ ಮೇಲೂ ಅದರ ಪರಿಣಾಮ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಚೇತನ್ ಜೊತೆ ಆದಿತ್ಯ, ಪಬ್ಲಿಕ್ ಟಿವಿ, ಬೆಂಗಳೂರು.